ಮಾವಿನಕಾಯಿ ಸೀಸನ್. ಬಹುತೇಕರು ಮನೆಯಲ್ಲಿ ಮಾವಿನ ಹಣ್ಣನ್ನ ಬೆಳೀತಾರೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇನ್ನು ಕೆಲವರು ಅಂಗಡಿಯಿಂದ ಸಿಗುವಂತಹ ಹಣ್ಣನ್ನ ತಂದು ತಿಂತಾರೆ. ಮಾವಿನ ಹಣ್ಣು ತಿಂದ ಬಳಿಕ ನೀವು ಅಪ್ಪಿತಪ್ಪಿಯೂ ಈ ಒಂದು ವಸ್ತುಗಳನ್ನ ತಿನ್ನಬಾರ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಮೊಸರು. ಮಾವಿನ ಹಣ್ಣನ್ನ ತಿಂದ ಬಳಿಕ ಮೊಸರನ್ನ ತಿನ್ನಲೇಬಾರ್ದು. ತಿನ್ಬಿಟ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಫಿಕ್ಸ್. ಇದು ಮಾತ್ರವಲ್ಲದೆ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ಮಾವಿನ ಹಣ್ಣನ್ನ ತಿಂದ ಬಳಿಕ ನಾವು ಏನೆಲ್ಲ ಸಮಸ್ಯೆಯನ್ನ ತಂದುಕೊಳ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಏನೆಲ್ಲ ಸಮಸ್ಯೆ ಆಗುತ್ತದೆ? ಗ್ಯಾಸ್ಟ್ರಿಕ್, ತಲೆನೋವು, ಕರುಳಿನ ಆರೋಗ್ಯದ ಸಮಸ್ಯೆಗಳು, ಅಜೀರ್ಣ ಸಮಸ್ಯೆ, ವಾಕರಿಕೆ, ವಾಂತಿ ಕೂಡ ಆಗಬಹುದು. ಹಾಗೆ ಅತಿಸಾರ, ಹುಳಿ ಇರುವ ವಸ್ತುಗಳು ಬೇಡ. ಮೊಸರು ಮಾತ್ರ ಅಲ್ಲ, ನಿಂಬೆ, ಕಿತ್ತಳೆ ಹಾಗೂ ನಿಂಬೆ ಹಣ್ಣಿನಂತಹ ಹಣ್ಣುಗಳು ಕೂಡ ಆಮ್ಲೀಯತೆಯನ್ನು ಹೊಂದಿರುತ್ತದೆ. ಅವುಗಳು ಮಾವಿನ ಹಣ್ಣಿನೊಂದಿಗೆ ಬೆರೆತು ದೇಹದಲ್ಲಿ pH ಎನ್ನುವಂತಹ ಸಮತೋಲನಕ್ಕೆ ಅಡ್ಡಿ ಮಾಡುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟು ಮಾಡುತ್ತದೆ. ಹೀಗಾಗಿ ಮಾವಿನ ಹಣ್ಣಿನ ಜೊತೆಗೆ ಈ ಒಂದು ಹಣ್ಣುಗಳನ್ನ ತಿನ್ನಲೇಬಾರದು. ಮಸಾಲೆಯುಕ್ತ ಪದಾರ್ಥಗಳು ಬೇಡ. ಮಾವಿನ ಹಣ್ಣನ್ನು ತಿಂದ ತಕ್ಷಣ ಮಸಾಲೆಯುಕ್ತ ಭಕ್ಷ್ಯಗಳನ್ನ ತಿನ್ನಬಾರದು. ಆಮ್ಲೀಯತೆ ಸೇರಿದಂತೆ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಮಾವಿನ ಹಣ್ಣನ್ನ ತಿಂದ ನಂತರ ದೇಹವು ತಣ್ಣಗಾಗಿರಬೇಕು. ಆದರೆ ಮಸಾಲೆಯುಕ್ತ ಪದಾರ್ಥಗಳನ್ನ ತಿಂದ್ರೆ ಅದು ಇನ್ನೂ ಕೂಡ ಶಾಖ ಕೊಡುವಂತಹ ವಸ್ತು ಆಗಿರುತ್ತದೆ. ಆದ್ದರಿಂದ ಮಸಾಲೆಯುಕ್ತ ಪದಾರ್ಥವನ್ನ ತ್ಯಜಿಸಬೇಕು. ಕಹಿ ಪದಾರ್ಥವನ್ನ ಮಾವಿನ ಹಣ್ಣು ತಿಂದ ಕೂಡಲೇ ತಿನ್ನಬಾರ್ದು. ಹೌದು, ಇದೇ ರೀತಿ ಮಾವಿನ ಹಣ್ಣು ತಿಂದಾದ್ಮೇಲೆ ಹಾಗಲಕಾಯಿ ತಿನ್ನಬಾರ್ದು. ಹಾಗಲಕಾಯಿಯಲ್ಲಿರುವಂತಹ ಹಲವು ಕಹಿ ಪದಾರ್ಥಗಳು ಮಾವಿನಲ್ಲಿರುವಂತಹ ಸಿಹಿ ಆಮ್ಲವನ್ನ ಸಮತೋಲನಗೊಳಿಸಲು ಸಾಧ್ಯವಾಗೋದಿಲ್ಲ. ಕೂಲ್ ಡ್ರಿಂಕ್ಸ್ ಸೇವನೆ ಬೇಡವೇ ಬೇಡ. ಮಾವಿನ ಹಣ್ಣು ತಿಂದ ತಕ್ಷಣ ಅನೇಕರು ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾರೆ. ಅದು ದೇಹದ ಮೇಲೆ ಹಾನಿಯಾಗುತ್ತದೆ. ಹೊಟ್ಟೆ ನೋವು ಕೂಡ ಬರಬಹುದು. ನೀರನ್ನ ಕುಡಿಯಿರಿ. ಮಾವಿನ ಹಣ್ಣನ್ನ ನೈಸರ್ಗಿಕವಾಗಿ ಹೆಚ್ಚಿನ ನೀರಿನ ಅಂಶಗಳು ಕೂಡ ಹೊಂದಿರುತ್ತದೆ. ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟಾಗುತ್ತದೆ. ಕನಿಷ್ಠ ಅರ್ಧ ಗಂಟೆ ಆದ್ರೂ ಬಿಟ್ಟು ನೀರನ್ನ ಸೇವನೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.